ಓಂ ಬೃಹಸ್ಪತೆ ಅತಿಯದರ್ಯೋ ಅರ್ಹಾದ್ಯುಮದ್ವಿಭಾತಿ ಕ್ರತುಮಜ್ಜನೇಷು ಯದ್ದೀದಯಚ್ಚ ವಸರ್ತ ಪ್ರಜಾತ ತದಸ್ಮಾಸು ದ್ರವಿಣಂ ದೇಹಿ ಚಿತ್ರಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಗ್ರಹಣದ ಸಂದರ್ಭದಲ್ಲಿ ಯಾವ ರಾಶಿಗೆ ಏನು ಫಲ ಅನ್ನುವಂತಹ ಒಂದು ವಿಡಿಯೋವನ್ನು ನಾವು ನೋಡ್ತಾ ಇದ್ದೀವಿ. ಈಗ ಈ ವಿಡಿಯೋದಲ್ಲಿ ಪ್ರಮುಖವಾಗಿ ಕುಂಭರಾಶಿ ಹಾಗೂ ಮೀನರಾಶಿಯವರಿಗೆ ಗ್ರಹಣದ ಪ್ರಭಾವ ಅನ್ನುವಂಥದ್ದು ಕಾಣುತ್ತೆ. ಇನ್ನು ಉಳಿದ 10 ರಾಶಿಗಳಿಗೆ ಯಾವುದೇ ಗ್ರಹಣದ ಪ್ರಭಾವ ಇಲ್ಲ, ವೆರಿ ಕ್ಲಿಯರು ಇಲ್ಲ. ತ್ರಿಕೋಣ ನಕ್ಷತ್ರಗಳಾಗಿರ್ತಕ್ಕಂಥ ಶತಭಿಷ, ಆರಿದ್ರ ಹಾಗೂ ಸ್ವಾತಿ, ಪೂರ್ವಾಭಾದ್ರ, ವಿಶಾಖ ಹಾಗೂ ಪುನರ್ವಸು ನಕ್ಷತ್ರಗಳಿಗೆ ದೋಷಗಳು ಬರುತ್ತೆ ಹೊರತು ಯಾವುದೇ ಕಾರಣಕ್ಕೂ ರಾಶಿ ಅಂತ ತಗೊಂಡಾಗ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ ಈ 10 ರಾಶಿಗಳಿಗೆ ಯಾವುದೇ ಥರದ ಗ್ರಹಣದ ಪ್ರಭಾವ ಅನ್ನುವಂಥದ್ದು ಇಲ್ಲ, ನೆಗೆಟಿವ್ ಆಗಿ ಇಲ್ಲ. ಹಾಗಿದ್ರೆ ಕುಂಭರಾಶಿ ಹಾಗೂ ಮೀನರಾಶಿಯವರಿಗೆ ಇದರ ಪ್ರಭಾವ ಹೆಚ್ಚಿನ ಪ್ರಭಾವ, 100ಕ್ಕೆ 100% ಅಷ್ಟು ಪ್ರಭಾವ ಯಾರಕ್ಕೆ ಬೀಳುತ್ತೆ ಅಂತಂದರೆ ಅದು ಕುಂಭರಾಶಿಗೆ ಬೀಳುತ್ತೆ. 100ಕ್ಕೆ 50ರಷ್ಟು ಪ್ರಮಾಣ ಯಾರಿಗೆ ಬೀಳುತ್ತೆ ಅಂತಂದರೆ ಅದು ಮೀನರಾಶಿಗೆ ಬೀಳುತ್ತೆ. ಸರಿ, ಹಾಗಿದ್ರೆ ಈ ಗ್ರಹಣದ ಪ್ರಭಾವ ಕುಂಭರಾಶಿಯವರಿಗೆ ಹೇಗಿರುತ್ತೆ ಅನ್ನುವಂಥದ್ದನ್ನು ವಿಸ್ತಾರವಾಗಿ ನೋಡೋಣ. ಕುಂಭರಾಶಿಯವರಿಗೆ ಒಟ್ಟು 3 ತಿಂಗಳು ಈ ಗ್ರಹಣದ ಪ್ರಭಾವ ಇರುತ್ತೆ. ಅಂದರೆ ಈಗ ಸೆಪ್ಟೆಂಬರ್ 7ನೇ ತಾರೀಕು ಗ್ರಹಣ ಪ್ರಭಾವ ಪ್ರಾರಂಭ ಆದರೆ ಅಕ್ಟೋಬರ್ 7, ನವೆಂಬರ್ 7, ಡಿಸೆಂಬರ್ 7 ಅಂದರೆ 2025 ಡಿಸೆಂಬರ್ 7ನೇ ತಾರೀಕಿನವರೆಗೂ ಗ್ರಹಣದ ಪ್ರಭಾವ ಕುಂಭರಾಶಿಯವರ ಮೇಲೆ 100ಕ್ಕೆ 100% ಅಷ್ಟು ಅಪ್ಲೈ ಆಗುತ್ತೆ. ಬಟ್ ಒಂದು ಸಂತೋಷ ಸುದ್ದಿ ಏನಪ್ಪ ಅಂದರೆ ಗುರುಬಲ ಇದೆ, ಎಚ್ಚರ ಇರಿ, ಗುರುಬಲ ಇದೆ, ಏನು ಚಿಂತೆ ಮಾಡೋಂಗಿಲ್ಲ. ಗುರುಬಲ ಇದ್ದಾಗ ಕೋಟಿ ದೋಷಗಳನ್ನು ಪರಿಹಾರ ಮಾಡುವಷ್ಟು ಶಕ್ತಿ ಗುರುವಿನ ದೃಷ್ಟಿಗೆ ಇರುತ್ತೆ. ಹಾಗಾಗಿ ಗುರು ದೃಷ್ಟಿ ನಿಮಗೆ 9ನೇ ಮನೆಗೆ ಬೀಳೋದ್ರಿಂದ ಖಂಡಿತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಕುಂಭರಾಶಿಯವರಿಗೆ. ಆದರೆ ಗ್ರಹಣದ ಪ್ರಭಾವ ಏನೇನು ಆಗಬಹುದು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಗ್ರಹಣದ ದಿನ ಗ್ರಹ ಸ್ಥಿತಿಗಳು ನೋಡೋದಾದರೆ ಕುಂಭರಾಶಿಯವರಿಗೆ ರಾಶಿಯಲ್ಲಿ ರಾಹು, 7ನೇ ಮನೆಯಲ್ಲಿ ಕೇತು, ಸೂರ್ಯ, ಬುಧ 3 ಗ್ರಹಗಳು ಕೂತ್ಕೊಂಡಿರುತ್ತೆ. ಇನ್ನು 2ನೇ ಮನೆಯಲ್ಲಿ ಶನಿಗ್ರಹ ಇರುತ್ತೆ. 5ನೇ ಮನೆಯಲ್ಲಿರ್ತಕ್ಕಂಥ ಗುರು ಭಾಳ ವಿಶೇಷ, ಪ್ಲಸ್ ಪಾಯಿಂಟ್. ಇನ್ನು 8ನೇ ಮನೆಯಲ್ಲಿ ಕುಜ ಇರ್ತಾರೆ, 6ನೇ ಮನೆಯಲ್ಲಿ ಶುಕ್ರ ಇರ್ತಾರೆ. ಈ ಒಂದು ಗ್ರಹ ಸ್ಥಿತಿಗಳ ಪ್ರಭಾವದಿಂದ ಕುಂಭರಾಶಿಯವರಿಗೆ ಏನೇನು ಅಪ್ಲೈ ಆಗುತ್ತೆ? ಮೊದಲನೇದಾಗಿ 8ನೇ ಮನೆ ಕುಜ ಇರೋದ್ರಿಂದ ಉಗ್ರವಾದಂಥ ಕುಜದೋಷ, ಗ್ರಹಣದ ಸಮಯದಲ್ಲಿ ಉಗ್ರವಾದಂಥ ಕುಜದೋಷ ಅನ್ನುವಂಥದ್ದು ಅಪ್ಲೈ ಆಗುತ್ತೆ. ಅಂದರೆ ಸಿಟ್ಟು ಜಾಸ್ತಿ ಬರುವಂಥದ್ದು ಕುಂಭರಾಶಿಯವರಿಗೆ, ಕೋಪ ಸಿಕ್ಕಾಬಟ್ಟೆ ಬರೋದು, ಮೂಗಿನ ತುದಿಯಲ್ಲೇ ಕೋಪ, ಯಾರೇನು ಹೇಳಿದ್ರು ಒಂಥರ ರೌದ್ರವಾಗಿ ಮಾತಾಡೋದು, ಉಗ್ರವಾಗಿ ಇರುವಂಥದ್ದು, ಇದೆಲ್ಲ ಪ್ರಭಾವ 3 ತಿಂಗಳು ನಿಮಗೆ ಬರುವ ಸಾಧ್ಯತೆಗಳಿರುತ್ತೆ ಕುಂಭರಾಶಿಯವರಿಗೆ. ಸ್ವಲ್ಪ ನಿಮ್ಮ ಕೋಪವನ್ನು ಕಂಟ್ರೋಲ್ ಮಾಡ್ಕೋಬೇಕು, ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಒಳ್ಳೆ ಮೆಡಿಟೇಷನ್ ಮಾಡಬೇಕು. ಪರಿಹಾರ ಮೆಡಿಟೇಷನ್ ಮಾಡಬೇಕು, ಧ್ಯಾನ ಮಾಡೋದ್ರಿಂದ ಕೋಪ ಕಡಿಮೆ ಆಗುತ್ತೆ. ಈ 3 ತಿಂಗಳು ಭೂಮಿಯ ವ್ಯವಹಾರಗಳು, ಕುಂಭರಾಶಿಯವರು ಯಾರ್ಯಾರು ಭೂಮಿಯ ವ್ಯವಹಾರ ಮಾಡ್ತಾ ಇದ್ದೀರಾ ಸ್ವಲ್ಪ ಜಾಗ್ರತೆಯಾಗಿರಿ. ಭೂಮಿಯನ್ನು ತಗೊಳ್ಳೋದಾಗಲಿ, ಮನೆಯನ್ನು ಪರ್ಚೇಸ್ ಮಾಡೋದಾಗಲಿ, ಅಥವಾ ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ಯಾವುದೇ ಆಗ್ಬೋದು, ವ್ಯವಸಾಯ ಮಾಡುವಂಥ ರೈತರಾಗಬಹುದು ಅಥವಾ ಸಿವಿಲ್ ಇಂಜಿನಿಯರ್ಸ್ ಆಗ್ಬೋದು, ಎಲ್ಲರೂ ಕೂಡ ಸ್ವಲ್ಪ ಜಾಗರೂಕತರಾಗಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಭಾಳ ಒಳ್ಳೆಯದು. ಇದು ಕುಜನ ಫಲ. ಆದರೆ 6ನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ ಏನು ಹೇಳುತ್ತೆ? 6ನೇ ಮನೆಯಲ್ಲಿ ಶುಕ್ರ ಇದ್ದರೆ ಸಾಧಾರಣವಾಗಿ ರೋಗ ವ್ಯಸನಕ್ಷತಾನಿ ವಸುಧಾ ಪುತ್ರಾರಿಶಂ ಚಿಂತೆಯೇತ್ ತಸ್ಕರ ರಾತಿ ವಿಘ್ನಾದಿ ದಿವ್ಯಾಧಯಶ್ಚ ತನುಕ್ಷತಿ. 6ನೇ ಮನೆಯಲ್ಲಿ ಶುಕ್ರ ಬಂದಾಗ ವಿಕ್ರಮ ರಾತಿಗಃ ಶುಕ್ರ ಮೋಹ ರೋಗ ಭಯಪ್ರದ ಎನ್ನುವಂತೆ
ಭೃಗುಷಟ್ಕವು ಅತಿಭದ್ರೋಷಪದ, ಅದು ಶತ್ರುಕ್ಷೇತ್ರದಲ್ಲಿದ್ದರೆ ಕಳತ್ರ ದೋಷ. ನಿಮಗಿಲ್ಲ ಶತ್ರುಕ್ಷೇತ್ರ, ಯಾಕೆಂದರೆ ಚಂದ್ರನ ಮನೆಯಲ್ಲಿ ಶುಕ್ರ ಶತ್ರು ಆಗೋದಿಲ್ಲ, ಅವನು ಮಿತ್ರನೇ ಆಗ್ತಾನೆ. ಹಾಗಾಗಿ ಅದೊಂದು ನೆಗೆಟಿವ್ ಇಲ್ಲ. ಸರಿ, ಕಳತ್ರ ದೋಷ, ಶುಕ್ಲ ದೋಷ ಪ್ರಮೇಹ ಸಂಬಂಧಪಟ್ಟಂಥ ರೋಗಗಳಿಗೆ ಕಾರಣವಾಗುತ್ತೆ. ಅದಕ್ಕೇನು ಕುಜ ಶನಿ ಸಂಬಂಧ ಇಲ್ಲ, ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಕಳತ್ರ ಮೂಲದ ಶತ್ರುತ್ವ, ಕಳತ್ರ ಅಂತಂದರೆ ಈಗ ಉದಾಹರಣೆಗೆ ನೀವು ಮದುವೆ ಮಾಡ್ಕೊಂಡಿರ್ತೀರ, ಗಂಡನ ಮನೆ ಕಡೆಯಿಂದ ಏನಾದರೂ ಸಮಸ್ಯೆಗಳು ಅಥವಾ ಹೆಂಡತಿಯ ಮನೆ ಕಡೆಯಿಂದ ಏನಾದರೂ ಆ ಮೂಲದ ಸಮಸ್ಯೆಗಳು ಬರುವಂಥ ಸಾಧ್ಯತೆ. ಮತ್ತು ಸುಮ್ಮನೆ ಜಗಳಗಳು, ಸತಿಪತಿಗಳ ಮಧ್ಯೆ ಸುಮ್ಮನೆ ಜಗಳಗಳಾಗುವಂಥ ಸಾಧ್ಯತೆಗಳು. ಮೂತ್ರಕೋಶದಲ್ಲಿ ಕಲ್ಲುಗಳು ಬರುವಂಥ ಸಾಧ್ಯತೆ, ಕಿಡ್ನಿ ಸ್ಟೋನ್ಸ್, ಈ 3 ತಿಂಗಳಲ್ಲಿ ಕಿಡ್ನಿ ಸ್ಟೋನ್ಸ್ ಆಗುವಂಥ ಸಾಧ್ಯತೆ. ನೇತ್ರಬಾಧೆ ಅಂದರೆ ಕಣ್ಣಿನ ಸಮಸ್ಯೆಗಳು, ಕಫ ಜಾಸ್ತಿ ಆಗುವಂಥದ್ದು, ಗಂಟ್ಲಲ್ಲಿ ತೊಂದರೆ ಆಗುವಂಥದ್ದು, ಬಂಧುಗಳ ವಿರೋಧವನ್ನು ಕಟ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಹಾನಿ ಉಂಟಾಗ್ಬೋದು, ಸ್ವಲ್ಪ ಧನಕ್ಷಯ ಆಗುವಂಥ ಸಾಧ್ಯತೆ. ಇದು ಬಹಳ ವಿಶೇಷವಾಗಿ ಶತ್ರುಬಾಧೆ ಅನ್ನುವಂಥದ್ದನ್ನು ತಂದುಕೊಡುತ್ತೆ 6ನೇ ಮನೆ ಶುಕ್ರ. ಇನ್ನು 7ನೇ ಮನೆಯಲ್ಲಿ ಯಾವ್ಯಾವ ಗ್ರಹಗಳಿದೆ? ಕೇತು, ಸೂರ್ಯ, ಬುಧ ಸಪ್ತಮದಲ್ಲಿದ್ದಾಗ ಏನು ಹೇಳುತ್ತೆ? ವಿವಾಹ ಮದನ ಲೋಕಭಾರ್ಯ ಭರ್ತ್ಯ ಸಮಾಗಮಾಹ ಶಯ್ಯಾಸ್ತ್ರೀ ಸ ಧನ್ಪದ್ಮ ಇಷ್ಟಾರ್ಥ ಮೈಥುನಾನ್ಯಪಿ ಸಪ್ತಮಾತ್. ಇದು ಶ್ಲೋಕ. ಏನು 7ನೇ ಮನೆಯ ಪ್ರಭಾವಗಳು ಏನೇನು ಅನ್ನುವಂಥದ್ದು ಶ್ಲೋಕ ಹೇಳುತ್ತೆ. ಸರಿ, ಹಾಗಾದರೆ 7ನೇ ಮನೆಯಲ್ಲಿ ರವಿ ಇದ್ದರೆ ಏನು ಫಲ? ರವಿ ಸ್ವಕ್ಷೇತ್ರ ಆದ್ದರಿಂದ ಸಮಸ್ಯೆ ಇಲ್ಲ, ಪಾಸಿಟಿವ್. 7ನೇ ಮನೆಯಲ್ಲಿ ಪಾಸಿಟಿವ್ ಆಗಿಬಿಡುತ್ತೆ, ಏನು ಭಯಪಡೋ ಅವಶ್ಯಕತೆ ಇಲ್ಲ, ಸ್ವಕ್ಷೇತ್ರ. ಇನ್ನು 7ನೇ ಮನೆಯಲ್ಲಿ ಬುಧ ಗ್ರಹ ಇರತಕ್ಕಂಥದ್ದು. ಬುಧ ಸಪ್ತಮದಲ್ಲಿದ್ದಾಗ ಸ್ವಲ್ಪ ಧರ್ಮ ಪ್ರಚಾರ ಹೆಚ್ಚು ಮಾಡ್ತೀರಾ, ಆದಷ್ಟು ನೀವು ಪುಣ್ಯಕ್ಷೇತ್ರಗಳನ್ನು, ದೇವಾಲಯಗಳನ್ನು ಹೆಚ್ಚು ದರ್ಶನ ಮಾಡ್ತೀರಾ, ದಾನ ಧರ್ಮಾದಿಗಳನ್ನು ಮಾಡ್ತೀರಾ. ವೃದ್ಧರು, ಬಾಲರು, ರೋಗಿಷ್ಠರ ಕಡೆ ನಿಮಗೆ ಅನುಕಂಪ ಹೆಚ್ಚಾಗುತ್ತೆ. ಇದೆಲ್ಲ ಸ್ವಲ್ಪ ಪ್ರಭಾವ. ಸಂಸ್ಕಾರ ನಿಮಗೆ ತುಂಬ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ಸಂಸಾರದಲ್ಲಿ ಅತೃಪ್ತಿ ಆಗುವಂತಹ ಸಾಧ್ಯತೆಗಳು. ಮತ್ತು ಸ್ವಲ್ಪ ಮಟ್ಟಿಗೆ ಕೆಟ್ಟ ಕೆಟ್ಟ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಏನು ಈ ಸಿಗರೇಟು ಅಥವಾ ಈ ಒಂದು ಏನು ಡ್ರಿಂಕ್ಸ್ ಮಾಡುವಂಥದ್ದು, ಈ ಥರ ಕೆಟ್ಟ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈಗಾಗಲೇ ಹೇಳಿದಾಗೆ ಮುಂಗೋಪಿಗಳಾಗ್ತೀರಾ. ಕೃಷಗಾತ್ರರು ಸ್ವಲ್ಪ ದೇಹ ಸಣ್ಣ ಆಗುತ್ತೆ, ಕೃಶ ಆಗುತ್ತೆ. ಮತ್ತು ವಿಶೇಷವಾಗಿ ಮಾದಕ ವಸ್ತುಗಳಿಗೆ ನೀವು ಮಾರು ಹೋಗುವ ಸಾಧ್ಯತೆಗಳು ಸ್ವಲ್ಪ ಎಚ್ಚರ ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು 7ನೇ ಮನೆಯಲ್ಲಿ ಕೇತು ಇದ್ದರೆ ಕೇತುವಿನ ಪ್ರಭಾವ ಏನು? ಸ್ವಲ್ಪ ಅವಮಾನಂ ಅಸತೀರತಿಂ ಅಂತ ಹೇಳುತ್ತೆ. ಏನು? ಸಪ್ತಮದಲ್ಲಿ ಕೇತುವಿದ್ದಾಗ ಅವಮಾನವಾಗಿರುವಂತಹ ಸಾಧ್ಯತೆಗಳು. ಮತ್ತು ಅಂತ್ರವಾಯು ಪೀಡೆ ಅಂದರೆ ಗ್ಯಾಸ್ಟ್ರಿಕ್ ಇಶ್ಯೂಸ್ ಆಗುವಂಥ ಸಾಧ್ಯತೆ, ಸಿಕ್ಕಾಪಟ್ಟೆ ಗ್ಯಾಸ್ಟ್ರಿಕ್ ಆಗುವಂಥದ್ದು, ಹೊಟ್ಟೆ ಕಿವುಚುವಂಥದ್ದು, ಈ ಥರದೆಲ್ಲ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆಮೇಲೆ ಫುಡ್ ಪಾಯ್ಸನ್ ಆಗುವಂಥ ಸಾಧ್ಯತೆ, ಆಹಾರದ ಕಡೆ ಎಚ್ಚರ ಗಮನಿಸುವ ಒಳ್ಳೆಯದು. ತನ್ನವರೇ ದ್ವೇಷ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಸ್ವಲ್ಪ ಜಾಗರೂಕರಾಗಿರಬೇಕು, ಅದು ತುಂಬ ಇಂಪಾರ್ಟೆಂಟು. ಗ್ರಹಣದ ಪ್ರಭಾವ ಕುಂಭರಾಶಿಯ ಅಧಿಪತಿಯಾದಂಥ ಶನಿ ಆದ್ದರಿಂದ, ಶನಿ ದ್ವಿತೀಯದಲ್ಲಿರೋದ್ರಿಂದ ಏನೇನು ಧನಕ್ಷಯ, ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಮಾತಿನಿಂದ ತೊಂದರೆ, ನಿಮ್ಮ ಮಾತು ನಿಮಗೆ ಸಮಸ್ಯೆ ಮಾಡುವಂಥ ಸಾಧ್ಯತೆ. ಸ್ವಲ್ಪ ಮಾತಾಡಬೇಕಾದ್ರೆ ಹುಷಾರಾಗಿರಿ. ನಾನಾಯಿತು ನನ್ನ ಕೆಲಸ ಆಯಿತು ಅಂತಂದರೆ ಸ್ವಲ್ಪ ಒಳ್ಳೆಯದು. ವಿದ್ಯಾರ್ಥಿಗಳು ಸ್ವಲ್ಪ ಅಡಚಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ನೀವು ಒಟ್ಟು ಡಿಸೆಂಬರ್ 7ನೇ ತಾರೀಕುವರೆಗೂ 3 ತಿಂಗಳು ಇದರ ಪ್ರಭಾವ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕುಂಭರಾಶಿಯವರು ಹುಷಾರಾಗಿರಬೇಕು. ಯಾವ ಕಾರಣಕ್ಕೂ ಕುಂಭರಾಶಿಯವರು ನೆಗ್ಲಿಜೆನ್ಸಿ ಮಾಡಬೇಡಿ. ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಂಡು ಕೇತು, ಬುಧ ಹಾಗೂ ಕುಜಗ್ರಹ ಮತ್ತು ಶನಿ ಗ್ರಹದ ಒಂದು ಸ್ಥಾನಗಳನ್ನು ನಿರ್ಧಾರ ಮಾಡಿಕೊಂಡು ಏನಾದರೂ ಬಲಹೀನವಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದು. ಸಾಧ್ಯವಾದರೆ ಕುಂಭರಾಶಿಯವರು ಒಂದು ಗ್ರಹಣ ಶಾಂತಿ ಹೋಮವನ್ನು ಮಾಡಿಸ್ಕೊಂಡೇ ಬಿಡಿ, ಖಂಡಿತ ನಿಮ್ಗೆ ಒಳ್ಳೆಯದು. ಗ್ರಹ ದೋಷ ಪರಿಹಾರಕ್ಕೆ ನವಗ್ರಹ ಹೋಮ ಮತ್ತು ಗ್ರಹಣ ದೋಷ ಪರಿಹಾರಕ್ಕೆ ನಕ್ಷತ್ರ ಹೋಮ ಅನ್ನುವಂಥದ್ದು ಮಾಡ್ತಾರೆ. ಖಂಡಿತ ಮಾಡಿಸ್ಕೊಂಡ್ಬಿಡೋದು ತುಂಬಾ ಒಳ್ಳೆಯದು. ಕುಂಭರಾಶಿಯವರು ನೆಗ್ಲಿಜೆನ್ಸಿ ಮಾಡಬೇಡಿ. ಅದಕ್ಕೆ ನಿಮ್ಮ ಮೂಲ ಜಾತಕ ಯಾವ ಥರ ಸಪೋರ್ಟ್ ಮಾಡುತ್ತೆ, ಏನಾದರೂ ಹೆಚ್ಚಿನ ಪ್ರಮಾಣದ ದೋಷಗಳಿದೆಯಾ, ಇಲ್ಲಾಂದರೆ ನ್ಯಾಚುರಲ್ ಎಕ್ಸಂಪ್ಷನ್ಸ್ ನಲ್ಲಿಫೈ ಆಗುತ್ತಾ, ಏನಾದರೂ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತಾ, ಇವೆಲ್ಲವನ್ನು ಸ್ವಲ್ಪ ನೀವು ವಿಚಾರ ಮಾಡುವಂಥದ್ದು ಭಾಳ ಉತ್ತಮ. ಇನ್ನು
ಮೀನರಾಶಿಗೆ ಬಂದ್ಬಿಡೋಣ. ಕುಂಭರಾಶಿಯವ್ರಿಗಾದರೆ ಔಟ್ ಆಫ್ 100ಗೆ 100% ದೋಷ ಬರುತ್ತೆ, ಅದಕ್ಕೆ ಪರಿಹಾರನೂ ಹೇಳಿದ್ದೀನಿ. ಈಗ ಮೀನರಾಶಿಗೆ ಬರೋದಾದರೆ, ಮೀನರಾಶಿಯವರಿಗೆ ಈ ಗ್ರಹಣ ಪ್ರಭಾವ 3 ತಿಂಗಳು ಇರುತ್ತೆ. ಆದರೆ 50% ಕುಂಭರಾಶಿಯವರಿಗೆ ಕಂಪೇರ್ ಮಾಡಿದ್ರೆ 50% ಮಾತ್ರನೇ ಅಪ್ಲೈ ಆಗುತ್ತೆ ಮೀನರಾಶಿಯವರಿಗೆ. ಏನೇನು ಮೀನರಾಶಿಯವರಿಗೆ ಮೊದಲು ಅಪ್ಲೈ ಆಗೋದು ಮಾನಸಿಕ ತೊಂದರೆ. ಯಾಕೆಂದರೆ ನಿಮ್ಮ ರಾಶಿಯಲ್ಲೇ ಶನಿ ಪರಮಾತ್ಮ ಇದ್ದಾರೆ, 4ನೇ ಮನೆಯಲ್ಲಿ ಗುರು ಇರೋದ್ರಿಂದ ಗುರುಬಲ ಇಲ್ಲ, 5ನೇ ಮನೆಯಲ್ಲಿ ಶುಕ್ರ ಇದ್ದಾರೆ, 6ನೇ ಮನೆಯಲ್ಲಿ ಸೂರ್ಯ ಬುಧ ಮತ್ತು ಕೇತು ಇದ್ದಾರೆ, ಇನ್ನು 7ನೇ ಮನೆಯಲ್ಲಿ ಕುಜ ಇದ್ದಾರೆ, 12ನೇ ಮನೆಯಲ್ಲಿ ರಾಹು ಇದ್ದಾರೆ. ಇದೊಂದು ಸ್ವಲ್ಪ ಅಪ್ಲಿಕೇಬಲ್ ಆಗುತ್ತೆ. ಯಾವ ಥರ? ಮಾನಸಿಕ ತೊಂದರೆ, ದಾಂಪತ್ಯದಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆ, ರೋಗ ಬಾಧೆಗಳು, ಅಪಘಾತಗಳಾಗುವಂಥ ಸಾಧ್ಯತೆ. ಹುಷಾರಾಗಿ ಗಾಡಿ ಕಾರು ಎಲ್ಲ ಓಡಿಸ್ಬೇಕು. ನೀವೇನಾದರೂ ಪ್ರೊಫೆಷನಲ್ ಡ್ರೈವರ್ಸ್ ಆಗಿದ್ದರೆ ಭಾಳ ಎಚ್ಚರಿಕೆಯಿಂದ ಈ 3 ತಿಂಗಳು ನೋಡ್ಕೋಬೇಕು. ಡ್ಯಾಮೇಜನ್ನು ನೀವು ರಿಸೀವ್ ಮಾಡ್ಕೊಳಕ್ಕಾಗಲ್ಲ. ಡ್ಯಾಮೇಜೇ ಇಲ್ಲಿ ಜೀವನ ನಡಿಬೇಕು ಅಂದರೆ ಎಚ್ಚರಿಕೆ. ಅತಿ ವೇಗ ನಿಮಗೆ ಒಳ್ಳೆಯದಲ್ಲ. ಸ್ಪೀಡ್ ಹೋಗಬೇಡಿ. ಸಾಧ್ಯವಾದಷ್ಟು ನಿಮ್ಮ ಲೈಫನ್ನು ಸ್ಪೀಡಾಗಿ ವಾಹನದಲ್ಲಿ ಕಳಿಬೇಡಿ. ವಾಹನದಲ್ಲಿ ಓಡಿಸ್ಬೇಕಾದ್ರೆ ಹೆಂಡತಿ ಇದ್ದಾರೆ ಅಥವಾ ಗಂಡ ಇದ್ದಾರೆ, ಮಕ್ಕಳಿದ್ದಾರೆ, ತಂದೆ ತಾಯಿ ಇದ್ದಾರೆ ಅನ್ನೋಂಥ ಗಮನ ಇಟ್ಕೊಂಡೇ ನೀವು ಹುಷಾರಾಗಿ ಡ್ರೈವ್ ಮಾಡುವಂಥದ್ದು ಭಾಳ ಒಳ್ಳೆಯದು. ಸರಿ, ಹಾಗಾದರೆ 6ನೇ ಮನೆಯಲ್ಲಿರ್ತಕ್ಕಂಥ ಸೂರ್ಯ, ಕೇತು ಮತ್ತು ಬುಧನ ಫಲ ಏನು ನೋಡೋಣ. 6ನೇ ಮನೆ ನೋಡೋದಕ್ಕೂ ಮೊದಲು 6ನೇ ಮನೆಯಲ್ಲಿರುವಂತಹ ಸೂರ್ಯನಿಂದ ಯಾವುದು ಕೆಟ್ಟದಿಲ್ಲ. ಯಾಕಂದರೆ ಸೂರ್ಯ ಸ್ವಕ್ಷೇತ್ರ ಆಗ್ತಾನೆ. ಅಲ್ಲಿಗೆ ಸೂರ್ಯ ಸ್ವಕ್ಷೇತ್ರ ಆದರೆ ಬೇರೆ ಗ್ರಹಗಳು, ಬುಧ ಏನು ಫಲ ಕೊಡ್ತಾರೆ? ಬುಧನು ಷಷ್ಠದಲ್ಲಿದ್ದರೆ ಭ್ರಾಂತಿ ಅಂತಂದರೆ ಏನೋ ಒಂಥರ ಯೋಚನೆಯಲ್ಲಿ ಒಂದು ನಿಮ್ಮದೇನು ಲೋಕದಲ್ಲಿ ಮುಳುಗ್ಬಿಡುವಂಥ ಸಾಧ್ಯತೆಗಳು, ಚರ್ಮ ವ್ಯಾಧಿಗಳು, ಮತ್ತು ಪಕ್ಷಿಗಳಿಂದ ಪ್ರಾಣಿಗಳಿಂದ ಪೀಡೆ, ಜಲದಿಂದ ತೊಂದರೆ, ನಾಭಿನಾಸಿಕಗಳ ಮಧ್ಯೆ ಭಾಗದಲ್ಲಿ ರೋಗ. ನಾಭಿ ಅಂದರೆ ಹೊಕ್ಕಳು, ನಾಸಿಕ ಅಂತಂದರೆ ನಾಲಿಗೆ ಅಂದರೆ ಮೂಗು ಅಂತ ತಗೊಳ್ಳಿ. ಮೂಗಿನಿಂದ ಹೊಕ್ಕಳಿನವರೆಗೂ ಬರುವಂತಹ ರೋಗಗಳು, ಈ ಮಧ್ಯೆ ಬರುವಂತಹ ರೋಗಗಳು. ಇನ್ನು ಸ್ವಜನರ ವಿರೋಧ, ದುರ್ವ್ಯಚನ, ಮಾತಿನಿಂದ ದೋಷಗಳು ಉಂಟಾಗುತ್ತೆ. ಒಂದೊಮ್ಮೆ ಏನಾದರೂ ಬುಧ ಆ ಸ್ಥಾನದಲ್ಲಿ ಶತ್ರುತ್ವವನ್ನು ಹೊಂದಿದರೆ ತೀವ್ರವಾದಂಥ ಸಮಸ್ಯೆ. ಆದರೆ ಶತ್ರು ಅಲ್ಲ, ಅದು ಮಿತ್ರನ ಮನೆ, ಆದ್ದರಿಂದ ತೊಂದರೆ ಇಲ್ಲ. ಆದರೂ ಪಾರ್ಶ್ವವಾಯುವಾಗುವಂತಹ ಸಾಧ್ಯತೆಗಳು ಸಾಧಾರಣವಾಗಿ ಬರುವಂಥದ್ದು. ಮತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪ್ರಮಾಣದ ತೊಂದರೆಗಳು, ಸಂಪತ್ತಲ್ಲಿ ಒಂದು ಸ್ವಲ್ಪ ನಿಮಗೆ ಫಿನಾನ್ಷಿಯಲ್ ಕ್ರೈಸಿಸ್ ಆಗುವಂಥ ಸಾಧ್ಯತೆಗಳು ಅದು ಸಾಧಾರಣವಾಗಿ ಕಾಣುವಂಥದ್ದು. ಶತ್ರುಗಳನ್ನು ಹೆಚ್ಚು ಉತ್ಪತ್ತಿ ಮಾಡ್ಕೋತೀರಾ, ಎಚ್ಚರ ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇನ್ನು 7ನೇ ಮನೆಯಲ್ಲಿ ಕುಜ, ಸಪ್ತಮದಲ್ಲಿ ಕುಜ ಇದ್ದಾಗ ಸ್ವಲ್ಪ ಮೋಕ್ಷ ಮಾರ್ಗ ಮತ್ತು ಧ್ಯಾನ, ಆಮೇಲೆ ವೈರಾಗ್ಯ. ಅಯ್ಯೋ ಏನು ಬೇಡ ಬಿಡು, ಏನಿದೆ ಜೀವನದಲ್ಲಿ, ಯಾವತ್ತಿದ್ರೂ ಸಾಯಬೇಕು, ಆ ಥರದ ಮಾತುಗಳು, ಆ ಥರದ ಯೋಚನೆಗಳು ಇವೆಲ್ಲ ಜಾಸ್ತಿ ಉಂಟಾಗುತ್ತೆ. ತನ್ಮೂಲಕ ಅತೃಪ್ತಿ ಅನ್ನುವಂಥದ್ದು ನಿಮ್ಮ ಸಂಸಾರದಲ್ಲಿ ಕಾಣುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹೆಣ್ಣುಮಕ್ಕಳು ಕಂಪಲ್ಸರಿ ನೀವು ಈ 3 ತಿಂಗಳು ಕೂಡ ಯಾರಾದರೂ ವೃದ್ಧ ಸ್ತ್ರೀಯರಿಗೆ ಅರಿಶಿಣ ಕುಂಕುಮ ಕೊಟ್ಟು ದೀರ್ಘ ಸುಮಂಗಲಿ ಭವ ಅನ್ನುವಂಥ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು ಭಾಳ ಒಳ್ಳೆಯದು. ಮತ್ತು ಸ್ವಲ್ಪ ಮುಖದಲ್ಲಿ ಕಾಂತಿ ಕಮ್ಮಿ ಆಗುತ್ತೆ, ಕಳೆ ಕಮ್ಮಿ ಆಗುತ್ತೆ. ಅಂದರೆ ಕಪ್ಪಗಾಗ್ಬಿಡ್ತೀರ, ಅದು ಕಪ್ಪು ಇದ್ದವ್ರು ಬೆಳಗಾಗ್ಬಿಡ್ತೀರ ಅಂತಲ್ಲ, ಕಳೆ ಕಮ್ಮಿ ಆಗುತ್ತೆ, ಕಾಂತಿ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಏನಪ್ಪ ಅಂತಂದರೆ ಎಲ್ಲದರಲ್ಲೂ ವೈರಾಗ್ಯ, ಭೋಜನದಲ್ಲಿ, ಸಂಸಾರದ ಸುಖದಲ್ಲಿ, ಆಡಂಬರದಲ್ಲಿ, ಪ್ರತಿಯೊಂದರಲ್ಲೂ ವೈರಾಗ್ಯಗಳು ಹೆಚ್ಚಾಗಿ ಬರುವಂಥ ಸಾಧ್ಯತೆಗಳು ಕಾಣಿಸುತ್ತೆ. ಸ್ವಲ್ಪ ಮಟ್ಟಿಗೆ 7ನೇ ಮನೆಯಲ್ಲಿ ಕುಜಾರದಿಂದ ಗುಪ್ತ ವ್ಯಾಧಿಗಳು ಬರುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಸಾಧ್ಯವಾದಷ್ಟು ಮೀನರಾಶಿಯವರು ಈ ವಿಚಾರದಲ್ಲಿ ಎಚ್ಚರವಾಗಿರತಕ್ಕಂಥದ್ದು ಒಳ್ಳೆಯದು. ಸರಿ, ಹಾಗಾದರೆ ಮೀನರಾಶಿಯವರು ಪರಿಹಾರ ಮಾಡ್ಕೋಬೇಕಾ? ಖಂಡಿತ ಮಾಡಿಕೊಳ್ಳಿ. ನೀವು ಪರಿಹಾರ ಅನ್ನುವಂಥದ್ದು ಮಾಡಿಕೊಳ್ಳೋದ್ರಿಂದ ಎಷ್ಟರ ಮಟ್ಟಿಗೆ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಅಂತಂದರೆ ಖಂಡಿತವಾಗಲೂ ಅದರ ಪ್ರಭಾವ ನೋಡಿ. 100% ಅಷ್ಟು ಏಟು ಬೀಳುವಂಥದ್ದು ಕೇವಲ 10% ಅಷ್ಟು ಏಟು ಬೀಳುವಷ್ಟಕ್ಕೆ ಕಡಿಮೆ ಮಾಡಿಕೊಂಡ್ರೆ 10%ನ ಸಾಧಾರಣವಾಗಿ ತಡಿಬೋದು. ಏನೂ ತೊಂದರೆ ಇಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. 10% ನೀವು ತಡಿಬೇಕು ಅಂತಂದರೆ ಖಂಡಿತವಾಗಲೂ ಪರಿಹಾರ ಮಾಡಿಕೊಳ್ಳಿ. ನಕ್ಷತ್ರ ಹೋಮ ಮಾಡ್ತಾರೆ, ನವಗ್ರಹ ಶಾಂತಿ, ಗ್ರಹಣ ದೋಷ ಪರಿಹಾರಗಳನ್ನು ಮಾಡ್ತಾರೆ. ಖಂಡಿತ ಮಾಡಿ. ಮೀನರಾಶಿಯವರು ಕಂಪಲ್ಸರಿ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ, ಉದ್ದಿನ ಕಾಳು ಕೊಟ್ಟರೆ ಕರಿ ಉದ್ದಿನ ಕಾಳನ್ನು ಕೊಡಬೇಕು. ಅದರ ಜೊತೆಗೆ ಅಕ್ಕಿ ಎರಡನ್ನೂ ಕೂಡ ಒಂದು 2 ಬೊಕ್ಸೇನೋ ಒಂದೊಂದು ಬೊಕ್ಸೇನೋ ಸೇರಿಸ್ಕೊಂಡು ಅದನ್ನು ತೊಗೊಂಡೋಗಿ ದಾನ ಮಾಡುವಂಥದ್ದು ಒಳ್ಳೆಯದು. ಮೀನರಾಶಿಯವರಿಗೆ
ಶಿವಾಲಯದಲ್ಲಿ ಒಂದು ಪ್ರಾರ್ಥನೆ, ಬಿಲ್ವಾರ್ಚನೆ, ಕ್ಷೀರಾಭಿಷೇಕ ಅಂದರೆ ಹಾಲಿನ ಅಭಿಷೇಕ ಮಾಡಿಸುವಂಥದ್ದು ಶಿವನಿಗೆ ಭಾಳನೇ ಒಳ್ಳೆಯದು. ಹಾಗಾಗಿ ಮೂಲ ಜಾತಕವನ್ನು ಕೂಡ ಒಮ್ಮೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿಸಿ, ಗ್ರಹಣದ ಪ್ರಭಾವ 3 ತಿಂಗಳ ಕಾಲ ಇರುತ್ತಲ್ಲ, ಡಿಸೆಂಬರ್ 7ನೇ ತಾರೀಕುವರೆಗೂ, ಅದೇನಾದರೂ ಹೆಚ್ಚಿನ ಪ್ರಭಾವ ಆಗುವ ಸಾಧ್ಯತೆಗಳಿದೆಯಾ, ಏನಾದರೂ ಬೇರೆ ಥರದ ಸಮಸ್ಯೆಗಳಾಗಿ ಜೀವನದಲ್ಲಿ ತೊಂದರೆ ಆಗುತ್ತಾ, ಜೀವನದಲ್ಲಿ ದೊಡ್ಡ ದೊಡ್ಡ ಡಿಸಿಷನ್ಸ್ನ ಈ ಸಮಯದಲ್ಲಿ ತೊಗೊಳಕ್ಕೆ ಹೋಗ್ಬೇಡಿ. ಹಂಗೆ ತೊಗೊಳ್ಬೇಕಾದ್ರೆ ನಿಮ್ಮ ಮೂಲ ಜಾತಕ ಕಂಪಲ್ಸರಿ ಜ್ಯೋತಿಷ್ಯರಿಗೆ ತೋರಿಸ್ಬಿಟ್ಟು ಅದನ್ನು ಅನಾಲಿಸಿಸ್ ಮಾಡಿ ಡಿಗ್ರಿ ವೈಸ್ ಆಗಿ ತಿಳ್ಕೊಂಡು ಪರಿಹಾರಗಳನ್ನು ಸುಲಭವಾಗಿ, ದೊಡ್ಡ ದೊಡ್ಡ ಪರಿಹಾರ ಬೇಡ, ಸುಲಭವಾಗಿ ಪರಿಹಾರಗಳನ್ನು ಮಾಡಿಕೊಂಡು ಬೇಕಾದ ಪರಿಹಾರದಿಂದ ನಿಮ್ಮ ಜೀವನ ಅನ್ನುವಂಥದ್ದು ಸಂತೋಷವಾಗಿ ಕಾಣುತ್ತೆ. ಯಾವುದೇ ಕಾರಣಕ್ಕೂ ಇದನ್ನು ಬೇಜವಾಬ್ದಾರಿಯಿಂದ ಬಿಡೋದು ಬೇಡ. ಓವರಾಲ್ ನೋಡಿದಾಗ ಈ ಗ್ರಹಣದ ಪ್ರಭಾವ ಕುಂಭರಾಶಿಯವರಿಗೆ 100% ಇದ್ದರೆ ಮೀನರಾಶಿಯವರಿಗೆ 50% ಇರುತ್ತೆ. ಇನ್ನು ಉಳಿದ ಎಲ್ಲ ರಾಶಿಗಳಿಗೂ ಕೇವಲ ಒಂದು 10%, 5%, 20% ಅದರ ಪ್ರಭಾವ ಬರುವುದು ಬಿಟ್ಟರೆ ಅದರಿಂದ ಯಾವುದೇ ಥರದ ಭಯ ಪಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರ್ಬೋದು. ಭಗವಂತ ನಿಮಗೆ ಖಂಡಿತ ಅನುಗ್ರಹ ಮಾಡೇ ಮಾಡ್ತಾನೆ. ಹೆಚ್ಚೆಚ್ಚು ಫಲವನ್ನು ಕೊಟ್ಟು ಸಂತೋಷವಾಗಿರ್ತಾನೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ ವೀಕ್ಷಕರೇ. ಖಂಡಿತ ನಿಮಗೆ ಭಗವಂತ ಒಳ್ಳೇದು ಮಾಡ್ತಾನೆ. ನೋಡಿದ್ರಲ್ಲ, ಗ್ರಹಣ ಪ್ರಭಾವ ಯಾವ ರಾಶಿಗೆ ನೈಜವಾಗಿ ಇದೆ ಅನ್ನುವಂಥ ವಿಸ್ತಾರವಾದ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.